ಮಧ್ಯರಾತ್ರಿ ಸೂರ್ಯನ ದೇಶ ಎಂದು ಈ ದೇಶವನ್ನು ಕರೆಯುತ್ತಾರೆ. ಏಕೆಂದರೆ ಅಲ್ಲಲ್ಲಿ ಸೂರ್ಯನು ಮುಳುಗುವುದೇ ಗೊತ್ತಿಲ್ಲ. ಹೌದು ಸ್ನೇಹಿತರೆ, ನೀವು ನಂಬಲಾರಿರಿ, ಆದರೆ ಈ ದೇಶದ ಕೆಲವು ಪ್ರದೇಶಗಳಲ್ಲಿ 6 ತಿಂಗಳು ಹಗಲು 6 ತಿಂಗಳು ರಾತ್ರಿ ಇರುತ್ತದೆ. ರಾತ್ರಿಯಲ್ಲೂ ಸೂರ್ಯನು ಆಕಾಶದಲ್ಲೇ ಕಾಣುತ್ತಾನೆ. ಅಲ್ಲಲ್ಲಿ ಕತ್ತಲು ಕೆಲವು ತಿಂಗಳುಗಳ ಕಾಲ ಇರುವುದಿಲ್ಲ. ಹೆಚ್ಚಿನ ದಿನಗಳು ಸೂರ್ಯನು ಸಂಪೂರ್ಣವಾಗಿ ಕಾಣದಿರುತ್ತಾನೆ. ಪ್ರಕೃತಿಯ ಸೌಂದರ್ಯದ ಬಗ್ಗೆ ಬಂದ್ರೆ, ಭೂಮಿಯ ಮೇಲೆ ಮತ್ತೆಲ್ಲಿ ಕಾಣದಿರುವ ಅದ್ಭುತ ದೃಶ್ಯಗಳು ಇಲ್ಲಿಗೆ ಕಾಣುತ್ತವೆ. ಆಕಾಶದಲ್ಲಿ ಬಣ್ಣಗಳಲ್ಲಿ ನೃತ್ಯಗಾರ್ತಿಯಂತೆ ತಿರುಗುವ ನಾರ್ದರ್ನ್ ಲೈಟ್ಸ್, ಆಳವಾದ ಫ್ಯಾರ್ಡ್ಗಳು, ಸರೋವರಗಳು ಕಾಣುತ್ತವೆ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದ್ರೆ, ಈ ದೇಶದ ಹುಡುಗಿಯರು ವಿಶ್ವದಲ್ಲಿ ಅತ್ಯಂತ ಸೌಂದರ್ಯವಂತರೆಂದು ಅನೇಕರು ಹೇಳ್ತಾರೆ. ಸೌಂದರ್ಯ ಮಾತ್ರವಲ್ಲ, ಅವರ ಜೀವನ ಶೈಲಿ, ಆತ್ಮವಿಶ್ವಾಸವೂ ವಿಶಿಷ್ಟವಾಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದು ನಾವು ಮಾತನಾಡುವ ದೇಶ ನಾರ್ವೆ. ನಾರ್ವೆ ದೇಶದ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲದ ಅದ್ಭುತ ಮತ್ತು ಆಸಕ್ತಿಕರ ಸತ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ತುಂಬಾ ಆಸಕ್ತಿಕರವಾಗಿರುತ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ನಮ್ಮ ವಿಡಿಯೋಗಳು ನಿಮಗೆ ನಚ್ಚಿದ್ರೆ ನಿಮ್ಮ ಬದ್ಧತೆಯಾಗಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದ್ರೆ ಆರಂಭಿಸೋಣ ನಾರ್ವೆಯ ಮಾಯಾಭೂಮಿಯ ಪಯಣವನ್ನು. ನಾರ್ವೆ ಯುರೋಪ್ ಖಂಡದ ಸ್ಕ್ಯಾಂಡಿನೇವಿಯಾ ಪ್ರದೇಶದಲ್ಲಿರುವ ಒಂದು ಸೌಂದರ್ಯಮಯ ದೇಶ. ಅದಕ್ಕೆ ಪೂರ್ವದಲ್ಲಿ ಸ್ವೀಡನ್, ಫಿನ್ಲ್ಯಾಂಡ್ ಮತ್ತು ರಷ್ಯಾ ದೇಶಗಳಿವೆ. ಪಶ್ಚಿಮ ಭಾಗ ಸಂಪೂರ್ಣವಾಗಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಆವರಿಸಲ್ಪಟ್ಟಿದೆ. ಈ ದೇಶದ ರಾಜಧಾನಿ ನಗರ ಓಸ್ಲೋ. ನಾರ್ವೆಯ ಕರೆನ್ಸಿ ಹೆಸರು ನಾರ್ವೇಜಿಯನ್ ಕ್ರೋನ್. ಅದನ್ನು ಸಂಕ್ಷಿಪ್ತವಾಗಿ NOK ಎಂದು ಕರೆಯುತ್ತಾರೆ. ಈ ದೇಶದ ಜನಸಂಖ್ಯೆ ಸುಮಾರು 56 ಲಕ್ಷ ಮಂದಿ ಮಾತ್ರ. ಒಂದು ಆಸಕ್ತಿಕರ ವಿಷಯ, ನಾರ್ವೆಯನ್ನು ಮಧ್ಯರಾತ್ರಿ ಸೂರ್ಯನ ದೇಶ ಎಂದು ಕರೆಯುತ್ತಾರೆ. ಏಕೆಂದರೆ ಬೇಸಿಗೆ ಕಾಲದಲ್ಲಿ ಕೆಲವು ಪ್ರದೇಶಗಳಲ್ಲಿ ಸೂರ್ಯನು ಮುಳುಗುವುದೇ ಇಲ್ಲ. 24 ಗಂಟೆಗಳು ಸೂರ್ಯನು ಆಕಾಶದಲ್ಲಿ ಬೆಳಕು ಚೆಲ್ಲುತ್ತಲೇ ಇರುತ್ತಾನೆ. ಅಂದ್ರೆ ಮಧ್ಯರಾತ್ರಿಯ ಸಮಯದಲ್ಲೂ ನೀವು ಸೂರ್ಯನನ್ನು ನೋಡಬಹುದು. ಆದರೆ ಶೀತಕಾಲದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ 24 ಗಂಟೆಗಳು ಕತ್ತಲೇ ಇರುತ್ತದೆ. ಸೂರ್ಯನು ಕಾಣದಿರುತ್ತಾನೆ. ಇದು ಭೂಮಿಯ ಒಡ್ಡು ಅಂದ್ರೆ ಅರ್ತ್ ಟಿಲ್ಟ್ ಕಾರಣದಿಂದ ಜರುಗುತ್ತದೆ. ಭೂಮಿ ತನ್ನ ಅಕ್ಷದ ಮೇಲೆ ವಂಚಿತವಾಗಿ ತಿರುಗುತ್ತಿರುವುದರಿಂದ ಈ ಅದ್ಭುತ ಪ್ರಕೃತಿ ಸಂಗತಿಗಳು ಕಾಣುತ್ತವೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನೆಂದರೆ, ನಾರ್ವೆ ಜೈಲುಗಳು ವಿಶ್ವದಲ್ಲಿ ಅತ್ಯಂತ ಲಕ್ಸುರಿಯಸ್ ಜೈಲುಗಳಾಗಿ ಹೆಸರುವಾಸಿಯಾಗಿವೆ. ಇಲ್ಲಿಗೆ ಖೈದಿಗಳಿಗೆ ಟಿವಿಗಳು, ಮ್ಯೂಸಿಕ್ ಸ್ಟುಡಿಯೋಗಳು, ಕುಕಿಂಗ್ ರೂಮ್ಗಳು ಇರುತ್ತವೆ. ಅವರ ನಂಬಿಕೆ ಸ್ಪಷ್ಟವಾಗಿರುತ್ತದೆ. ಶಿಕ್ಷೆ ಎಂದರೆ ಸ್ವಾತಂತ್ರ್ಯವನ್ನು ಮಿತಿಗೊಳಿಸುವುದು ಮಾತ್ರ, ನೋವು ನೀಡುವುದಲ್ಲ. ವಿಶ್ವದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಕಾರುಗಳನ್ನು ಬಳಸುವ ದೇಶ ನಾರ್ವೆ. ಇಲ್ಲಿಗೆ ರಸ್ತೆಯಲ್ಲಿ ನಾವು ಹೆಚ್ಚಾಗಿ ನೋಡುವುದು ಪೆಟ್ರೋಲ್ ಕಾರುಗಳಲ್ಲ, ಟೆಸ್ಲಾ ರಂಭಾಣದ ಎಲೆಕ್ಟ್ರಿಕ್ ಕಾರುಗಳೇ. ವಿಶೇಷವಾಗಿ ಟೆಸ್ಲಾ ಕಂಪನಿಯ ಕಾರುಗಳು ಸಾಮಾನ್ಯವಾಗಿ ಕಾಣುತ್ತವೆ. ಏಕೆಂದರೆ ನಾರ್ವೆ ಸರ್ಕಾರ ಪರಿಸರವನ್ನು ರಕ್ಷಿಸಲು ಎಲೆಕ್ಟ್ರಿಕ್ ವಾಹನಗಳ ಮೇಲೆ ವಿಶೇಷ ಸಬ್ಸಿಡಿಗಳು, ತೆರಿಗೆ ಇಳಿಕೆಗಳನ್ನು ನೀಡುತ್ತದೆ. ವಿಶ್ವದಲ್ಲಿ ನೋಡಬಹುದಾದ ಅತ್ಯಂತ ಸೌಂದರ್ಯಮಯ ನೈಸರ್ಗಿಕ ಘಟನೆಗಳಲ್ಲಿ ಒಂದು ಆರೋರಾ ಬೋರಿಯಾಲಿಸ್. ಅದನ್ನು ನಾರ್ದರ್ನ್ ಲೈಟ್ಸ್ ಎಂದೂ ಕರೆಯುತ್ತಾರೆ. ನಾರ್ವೆಯ ಟ್ರಾಮ್ಸ್ ಪ್ರದೇಶ ಈ ಆರೋರಾವನ್ನು ನೋಡಲು ವಿಶ್ವದಲ್ಲಿ ಅತ್ಯುತ್ತಮ ಸ್ಥಳವಾಗಿ ಗುರುತಿಸಲ್ಪಟ್ಟಿದೆ. ರಾತ್ರಿ ಆಕಾಶದಲ್ಲಿ ಹಸಿರು, ನೀಲಿ, ಬೆಂಗಳೂರು ಬಣ್ಣಗಳ ಕಾಂತಿಗಳು ಕಾಣುತ್ತವೆ. ಅದನ್ನು ನೋಡಿದರೆ ನಾವು ಏನೋ ಮಾಯೆಯ ಲೋಕಕ್ಕೆ ಹೋಗಿದ್ದೇವೆಂಬಂತೆ ಅನಿಸುತ್ತದೆ. ಈ ಕಾಂತಿಗಳು ಸೂರ್ಯನಿಂದ ಬರುವ ಚಾರ್ಜ್ಡ್ ಕಣಗಳು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡಿನೊಂದಿಗೆ ಸ್ಪರ್ಶಿಸಿ ವಾತಾವರಣದಲ್ಲಿ ರಾಸಾಯನಿಕ ಕ್ರಿಯೆಗಳು ಸಂಭವಿಸುವುದರಿಂದ ರೂಪುಗೊಳ್ಳುತ್ತವೆ. ಆದರೆ ಅಲ್ಲಿನ ಜನರು ಆಕಾಶದಲ್ಲಿ ಕಾಣುವ ಈ ಬೆಳಕುಗಳು ದೇವತೆಗಳ ನೃತ್ಯದಿಂದ ಬರುತ್ತವೆ ಎಂದು ನಂಬುತ್ತಾರೆ. ನಿಜವೇ ಇಲ್ಲವೇ ಎಂಬುದನ್ನು ಬದಿಗಿಟ್ಟರೆ ಆ ದೃಶ್ಯವೇ ನಿಜಕ್ಕೂ ಮಂತ್ರಮುಗ್ಧಗೊಳಿಸುತ್ತದೆ. ಇನ್ನು ನಾರ್ವೆಯನ್ನು ವಿಶ್ವಕ್ಕೆ ವಿಶಿಷ್ಟವಾಗಿ ಪರಿಚಯಿಸಿದ ಇನ್ನೊಂದು ಅದ್ಭುತ ಫಿಯಾರ್ಡುಗಳು. ವಿಶೇಷವಾಗಿ ಗೆರಾಂಗಲ್ ಫಿಯಾರ್ಡ್ ಮತ್ತು ಸಾಗ್ನೆ ಫಿಯಾರ್ಡ್ ವಿಶ್ವಪ್ರಸಿದ್ಧವಾಗಿವೆ. ಇವು ಸಾಮಾನ್ಯ ಸಮುದ್ರ ತೀರಗಳಲ್ಲ. ಸಹಸ್ರಾರು ವರ್ಷಗಳ ಹಿಂದೆ ಬರುಫುಗಳು ಬೆಚ್ಚಗಿನಿಂದ ಬಂದು ಬೆಟ್ಟಗಳ ನಡುವೆ ಆಳವಾದ ಗುಡ್ಡೆಗಳನ್ನು ರೂಪಿಸಿದಾಗ ಈ ಫಿಯಾರ್ಡುಗಳು ರೂಪುಗೊಂಡವು. ಕೆಲವು ಫಿಯಾರ್ಡುಗಳ ಆಳವು 1 ಕಿಲೋಮೀಟರ್ಗಿಂತಲೂ ಹೆಚ್ಚು. ಆ ಎತ್ತಲಾದ ಬೆಟ್ಟಗಳು, ಆಳವಾದ ನೀಲಿ ನೀರು ನೋಡಿದವರಿಗೆ ಜೀವನಾಂತ್ಯ ಗೊತ್ತಿರುವ ಅನುಭವ ನೀಡುತ್ತದೆ. ಇವು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲೂ ಸ್ಥಾನ ಪಡೆದಿವೆ. ಈ ದೇಶದಲ್ಲಿ ತಿಳುವಳಿಕೆ ಪ್ರಮಾಣವು ಸುಮಾರು 99% ಸಮೀಪವಾಗಿರುತ್ತದೆ. ಅಂದರೆ ಬಹುಪಾಲು ಎಲ್ಲರೂ ಓದಿರುವವರೇ.
ಇಲ್ಲಿಗೆ ಶಿಕ್ಷಣ ಸಂಪೂರ್ಣವಾಗಿ ಉಚಿತ. ಸಣ್ಣ ಮಕ್ಕಳಿಂದ ಉನ್ನತ ಶಿಕ್ಷಣದವರೆಗೆ ಸರ್ಕಾರ ಸಹಾಯ ಮಾಡುತ್ತದೆ. ಹಾಗಾಗಿ ಇಲ್ಲಿಗೆ ತಿಳುವಳಿಕೆ ಪ್ರಮಾಣ ತುಂಬಾ ಹೆಚ್ಚು. ಪ್ರತಿ ವರ್ಷ ವಿಶ್ವಪ್ರಸಿದ್ಧ ನೊಬೆಲ್ ಪ್ರಶಸ್ತಿಯನ್ನು ಈ ದೇಶದಲ್ಲೇ ನೀಡುತ್ತಾರೆ. ವಿಶ್ವದ 4 ಮೂಲೆಗಳಿಂದ ಪ್ರಮುಖರು ಅಲ್ಲಿಗೆ ಬರುತ್ತಾರೆ. ವಿಶ್ವದಲ್ಲಿ ಅತಿ ದೀರ್ಘ ರಸ್ತೆ ಕುಳಿಗಾಲು ಈ ದೇಶದಲ್ಲಿದೆ. ಅದರ ಉದ್ದ ಸುಮಾರು 24.5 ಕಿಲೋಮೀಟರ್ಗಳು. ಒಂದು ಬಾರಿ ಊಹಿಸಿ, 24.5 ಕಿಲೋಮೀಟರ್ಗಳು ಭೂಮಿಯ ಒಳಗೆ ಡ್ರೈವ್ ಮಾಡಬೇಕು. ನಿಜಕ್ಕೂ ಒಂದು ಅದ್ಭುತ ಅಲ್ವೇ? ಆದರೆ ಇಲ್ಲಿಗೆ ಒಂದು ಆಸಕ್ತಿಕರ ವಿನ್ಯಾಸವಿದೆ. ನಾವು ಡ್ರೈವ್ ಮಾಡುತ್ತಿರುವಾಗ ಬೇಜಾರು ಭಾವನೆ ಬರಲಾರದಂತೆ ಕುಳಿಗಾಲಿನಲ್ಲಿ ವಿಶೇಷ ಬೆಳಕಿನ ವ್ಯವಸ್ಥೆಯನ್ನು ಹಾಕಿದ್ದಾರೆ. ಬಣ್ಣಗಳ ಬೆಳಕುಗಳು, ಸೃಜನಾತ್ಮಕ ವಿನ್ಯಾಸಗಳು, ಇಂತಹ ಪ್ರಯಾಣವೂ ಒಂದು ಅನುಭವದಂತೆ ಅನಿಸುತ್ತದೆ. ಈ ದೇಶದಲ್ಲಿ ಕ್ರಿಮಿನಲ್ ಪ್ರಕರಣಗಳ ಪ್ರಮಾಣ ತುಂಬಾ ಕಡಿಮೆ. ಇಲ್ಲಿಗೆ ಪೊಲೀಸರ ಬಳಿ ಹೆಚ್ಚಿನ ಸಮಯ ಆಯುಧಗಳೂ ಇರುವುದಿಲ್ಲ. ಏಕೆಂದರೆ ಜನರ ನಡುವೆ ನಂಬಿಕೆ ತುಂಬಾ ಹೆಚ್ಚು. ಸರ್ಕಾರದ ಮೇಲೆ ಒಬ್ಬರ ಮೇಲೆ ನಂಬಿಕೆ ಹೆಚ್ಚು. ಹಾಗಾಗಿ ಕಾನೂನು ಮತ್ತು ಕ್ರಮ ತುಂಬಾ ಬಲಿಷ್ಠವಾಗಿರುತ್ತದೆ. ಇನ್ನು ಈ ದೇಶ ವಿಶ್ವದಲ್ಲಿ ಅತಿ ಹೆಚ್ಚು ಮೀನುಗಳನ್ನು ರಫ್ತು ಮಾಡುವ ದೇಶಗಳಲ್ಲಿ ಒಂದು. ವಿಶೇಷವಾಗಿ ಸ್ಯಾಲ್ಮನ್ ಮೀನು ತುಂಬಾ ಹೆಸರುವಾಸಿಯಾಗಿದೆ. ಮೀನುಗಾರಿಕೆ ಉದ್ಯಮ ಇಲ್ಲಿಗೆ ಆರ್ಥಿಕತೆಗೆ ತುಂಬಾ ಮುಖ್ಯ ಭಾಗ. ವಿದ್ಯುತ್ ಬಗ್ಗೆ ಬಂದ್ರೆ ಇಲ್ಲಿಗೆ ಹೆಚ್ಚಾಗಿ ಹೈಡ್ರೋ ಪವರ್ ಬಳಸ್ತಾರೆ. ಅಂದ್ರೆ ನೀರಿನ ಮೂಲಕ ವಿದ್ಯುತ್ ಉತ್ಪಾದಿಸುತ್ತಾರೆ. ಇಪ್ಪೊಂದು ರೋಮಾಂಚಕ ಸತ್ಯ ಹೇಳುತ್ತೇನೆ. ಈ ದೇಶದಲ್ಲಿ ಸ್ವಾಲ್ಬಾರ್ಡ್ ಎಂಬ ಒಂದು ಪ್ರದೇಶವಿದೆ. ಅಲ್ಲಿಗೆ ಮನುಷ್ಯರಿಗಿಂತ ಹಿಮಪಂಥಿಗಳು ಹೆಚ್ಚು. ಹೌದು, ಅಲ್ಲಿಗೆ ಹೊರಗೆ ಹೋಗುವಾಗ ಕೈಯಲ್ಲಿ ಆಯುಧದಂತಹವುಗಳನ್ನು ತೆಗೆದುಕೊಳ್ಳುವುದು ಸಾಮಾನ್ಯ. ಏಕೆಂದರೆ ಎಂದು ಮುಂದೆ ಹಿಮಪಂಥಿ ಎದುರಾಗುತ್ತದೆ ಗೊತ್ತಿಲ್ಲ. ಅಲ್ಲಿಗೆ ಜೀವನ ನಿಜಕ್ಕೂ ಸಾಹಸಕರ್ಮದಂತೆ ಇರುತ್ತದೆ. ನಾರ್ವೆಯ ಸಮುದ್ರಗಳಲ್ಲಿ ಅನೇಕ ಅದ್ಭುತ ಸಮುದ್ರಜೀವಿಗಳು ಕಾಣುತ್ತವೆ. ಬ್ಲೂ ವೇಲ್ಸ್, ಆರ್ಕರ್ಸ್, ಹಂಪ್ ಬ್ಯಾಕ್ ವೇಲ್ಸ್ ರಂಭದ ಭಾರೀ ತಿಮಿಂಗಿಲುಗಳು ಇಲ್ಲಿಗೆ ಹೆಚ್ಚು ಕಾಣುತ್ತವೆ. ತಿಮಿಂಗಿಲುಗಳನ್ನು ನೋಡಲು ವಿಶ್ವದ 4 ಮೂಲೆಗಳಿಂದ ಪ್ರವಾಸಿಗಳು ವಿಶೇಷವಾಗಿ ನಾರ್ವೆಗೆ ಬರುತ್ತಾರೆ. ನಾರ್ವೆ ವಿಶ್ವದಲ್ಲಿ ಲಿಂಗ ಸಮಾನತೆಯಲ್ಲಿ ಮುಂದಿನ ದೇಶಗಳಲ್ಲಿ ಒಂದಾಗಿ ನಿಲ್ಲುತ್ತದೆ. ಅಂದ್ರೆ ಇಲ್ಲಿಗೆ ಮಹಿಳೆಯರನ್ನು ಪುರುಷರನ್ನು ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನವಾಗಿ ನೋಡುತ್ತಾರೆ. ಉದ್ಯೋಗ, ರಾಜಕೀಯ, ವ್ಯಾಪಾರ, ಪ್ರತಿ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳಿವೆ. ಇಲ್ಲಿಗೆ ಪಾರ್ಲಿಮೆಂಟ್ನಲ್ಲೂ ಮಹಿಳೆಯರ ಶೇಕಡಾವಾರು ತುಂಬಾ ಹೆಚ್ಚು. ವಿವಾಹದ ನಂತರ ಕೂಡ ಮಹಿಳೆಯರು ಉದ್ಯೋಗ ಮಾಡುವುದು ಇಲ್ಲಿಗೆ ಸಾಮಾನ್ಯ ವಿಷಯ. ಇಪ್ಪು ನಿಮಗೆ ಒಂದು ಆಸಕ್ತಿಕರ ಸತ್ಯ ಹೇಳುತ್ತೇನೆ. ಒಂದು ದಿನ ವಿಶ್ವ ಸಂಪೂರ್ಣವಾಗಿ ಒಂದು ದೊಡ್ಡ ವಿಪತ್ತನ್ನು ಎದುರಿಸಿದರೆ, ಯುದ್ಧಗಳು ನಡೆದರೆ, ಅಣುಸ್ಫೋಟಗಳು ನಡೆದರೆ, ಅಥವಾ ಹವಾಮಾನ ಬದಲಾವಣೆಯಿಂದ ಭಾರೀ ಪ್ರಕೃತಿ ವಿಪತ್ತುಗಳು ನಡೆದರೆ ಹೇಗಿರುತ್ತದೆ? ಮನುಷ್ಯನಿಗೆ ತಿನ್ನಲು ಏನೂ ಇರದಿದ್ದರೆ, ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದರೆ ಹೇಗಿರುತ್ತದೆ? ಆ ಪರಿಸ್ಥಿತಿಯನ್ನು ಒಂದು ಬಾರಿ ಊಹಿಸಿದರೆಯೇ ಭಯವಾಗುತ್ತದೆ ಅಲ್ಲವೇ? ಅಂತಹ ಪರಿಸ್ಥಿತಿಯನ್ನು ಮುಂಚಿತವಾಗಿ ಊಹಿಸಿ ನಾರ್ವೆಯ ಸ್ವಾಲ್ಬಾರ್ಡ್ ಪ್ರದೇಶದಲ್ಲಿ ಒಂದು ವಿಶೇಷ ಬೀಜ ಗೋದಾಮವನ್ನು ನಿರ್ಮಿಸಿದ್ದಾರೆ. ಅಲ್ಲಿಗೆ ಅಕ್ಕಿ, ಗೋಧಿ, ಮೊಕ್ಕಜೋನ್ನು, ತರಕಾರಿಗಳು, ಹಣ್ಣುಗಳ ಬೀಜಗಳು, ಇಂತಹ ವಿಶ್ವ ದೇಶಗಳಿಂದ ಸಂಗ್ರಹಿಸಿದ ಲಕ್ಷಾಂತರ ಬೀಜಗಳನ್ನು ಭದ್ರಪಡಿಸಿದ್ದಾರೆ. ಅಲ್ಲಿಗೆ ತಾಪಮಾನ ತುಂಬಾ ಕಡಿಮೆ ಇರುವುದರಿಂದಲೇ ಇಲ್ಲಿಗೆ ನಿರ್ಮಿಸಿದ್ದಾರೆ. ನಾರ್ವೆ ದೇಶದ ರಾಷ್ಟ್ರೀಯ ಆಹಾರ ಹೆಸರು ಫಾರಿಕಾಲ್. ಇದು ತುಂಬಾ ಸರಳ ಆದರೆ ತುಂಬಾ ವಿಶೇಷ ವಂಟಣೆ. ಮೇಕೆಯ ತುಂಡುಗಳು, ಕ್ಯಾಬೇಜ್, ಮೆಣಸಿನಕಾಯಿ ಹಾಕಿ ನಿಧಾನವಾಗಿ ಬೇಯಿಸಿ ಮಾಡುತ್ತಾರೆ. ಚಳಿಗಾಲದಲ್ಲಿ ಇದನ್ನು ಹೆಚ್ಚು ತಿನ್ನುತ್ತಾರೆ. ಚಳಿಗೆ ತಡೆಯುವಂತೆ ಶರೀರಕ್ಕೆ ಉಷ್ಣತೆ ನೀಡುವ ವಂಟಣೆ ಇದು. ಒಂದು ಆಸಕ್ತಿಕರ ಸತ್ಯವೇನೆಂದರೆ, ನಾರ್ವೆಯಲ್ಲಿ ಕೆಲವರು ಇನ್ನೂ ತಿಮಿಂಗಿಲು ಮಾಂಸವನ್ನು ತಿನ್ನುತ್ತಾರೆ. ಇನ್ನು ಇಲ್ಲಿಗೆ ಸಾಲ್ಮನ್ ಮೀನಿನೊಂದಿಗೆ ಮಾಡಿದ ಸ್ಮೋಕ್ಡ್ ಸಾಲ್ಮನ್, ಗ್ರಿಲ್ಡ್ ಸಾಲ್ಮನ್ ತುಂಬಾ ಪ್ರಸಿದ್ಧ. ಇನ್ನೊಂದು ವಿಶೇಷ ವಂಟಣೆ ಹೆಸರು ರಾಕ್ ಫಿಶ್. ಈ ಮೀನನ್ನು ತಿಂಗಳುಗಳ ಕಾಲ ಉಪ್ಪಿನಲ್ಲಿ ನೆನೆಸಿ ಫರ್ಮೆಂಟ್ ಮಾಡಿ ತಿನ್ನುತ್ತಾರೆ. ಅದರ ವಾಸನೆ ಭಯಂಕರವಾಗಿರುವುದರೂ ಅವರು ತುಂಬಾ ಇಷ್ಟಪಡುತ್ತಾರೆ. ಅಲ್ಲೇ ನಾರ್ವೆಯಲ್ಲಿ ಬ್ರೌನ್ ಚೀಸ್ ತುಂಬಾ ಪ್ರಸಿದ್ಧ. ಇದು ಸಾಮಾನ್ಯ ಚೀಸಿನಂತಲ್ಲ, ಕೆಲವೇನು ರುಚಿಯುಳ್ಳದ್ದು. ರೊಟ್ಟಿಯ ಮೇಲೆ ಹಚ್ಚಿ ತಿನ್ನುತ್ತಾರೆ. ಇಲ್ಲಿಗೆ ಒಂದು ವಿಶೇಷ ಮೃದು ರೊಟ್ಟಿಯೂ ಇದೆ. ಅಕ್ಕಿ ಗೋಧಿಯೊಂದಿಗೆ ಮಾಡಿದ ಈ ರೊಟ್ಟಿಯನ್ನು ಬಟರ್, ಸಕ್ಕರೆಯೊಂದಿಗೆ ಕಲೆ ಮಾಡಿ ತಿನ್ನುತ್ತಾರೆ. ಇದನ್ನು ಸಾಮಾನ್ಯವಾಗಿ ಹಬ್ಬಗಳ ಸಮಯದಲ್ಲಿ ಹೆಚ್ಚು ತಿನ್ನುತ್ತಾರೆ. ನಾರ್ವೆಯಲ್ಲಿ ಮಹಿಳೆಯರು ತುಂಬಾ ಸೌಂದರ್ಯವಂತರಾಗಿರುತ್ತಾರೆ. ಅವರು ಹೆಚ್ಚಾಗಿ ನೈಸರ್ಗಿಕ ಲುಕ್ಗೆ ಮುಖ್ಯತೆ ನೀಡುತ್ತಾರೆ. ಭಾರೀ ಮೇಕಪ್ಗಿಂತ ಲೈಟ್, ಸರಳ ಶೈಲಿಯನ್ನು ಹೆಚ್ಚು ಇಷ್ಟಪಡುತ್ತಾರೆ. ಅನೇಕರಿಗೆ ಬಿಳಿ ಕೂದಲು, ನೀಲಿ ಅಥವಾ ಹಸಿರು ಬಣ್ಣದ ಕಣ್ಣುಗಳಿವೆ. ಆರೋಗ್ಯಕರ ಜೀವನ ಶೈಲಿಯಿಂದ ಅವರಿಗೆ ನೈಸರ್ಗಿಕ ಗ್ಲೋ ಸ್ಕಿನ್ ಇರುತ್ತದೆ. ಅಲ್ಲಿಗೆ ಚಳಿಯಾದ ವಾತಾವರಣವು ಸ್ಕಿನ್ನ ಫ್ರೆಶ್ನೆಸ್ಗೆ ಒಂದು ಕಾರಣ. ನಾರ್ವೆಯ ಮಹಿಳೆಯರು ತುಂಬಾ ಸತ್ಯವಂತರಾಗಿ ನೇರವಾಗಿರುತ್ತಾರೆ. ಯಾವುದೇ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಮಾತನಾಡುವುದು ಅವರ ಗುಣ. ಆಸಕ್ತಿಕರ ಸತ್ಯವೇನೆಂದರೆ, ಅವರು ತುಂಬಾ ಸಾಹಸಕಾರರು.
ಹೈಕಿಂಗ್, ಸ್ಕೀಯಿಂಗ್, ಸ್ನೋ ಸ್ಪೋರ್ಟ್ಸ್, ಕ್ಯಾಂಪಿಂಗ್ ರಂಭದ ಚಟುವಟಿಕೆಗಳನ್ನು ಒಂಟಿಯಾಗಿ ಮಾಡುವುದು ಅವರಿಗೆ ಸಾಮಾನ್ಯ. ಡೇಟಿಂಗ್ ಸಂಸ್ಕೃತಿಯೂ ತುಂಬಾ ತೆರೆದು ಇರುತ್ತದೆ. ಸಂಬಂಧಗಳು ಸಂಪೂರ್ಣವಾಗಿ ಸಮಾನತೆ ಆಧಾರದಲ್ಲಿರುತ್ತವೆ. ಪರಸ್ಪರ ಗೌರವ ತುಂಬಾ ಮುಖ್ಯ ಎಂದು ಅವರು ನಂಬುತ್ತಾರೆ. ಇಲ್ಲಿಗೆ ಬಲವಂತವಾದ ವಿವಾಹಗಳು ತುಂಬಾ ಅಪರೂಪ. ಪ್ರತಿ ವ್ಯಕ್ತಿ ತನ್ನ ಜೀವನ ಸಾಥಿಯನ್ನು ತಾನೇ ಆಯ್ಕೆ ಮಾಡಿಕೊಳ್ಳುತ್ತಾನೆ. ನಾರ್ವೆಯಲ್ಲಿ ಸೌಂದರ್ಯ ಎಂದರೆ ಕೇವಲ ದೇಹದ ಆಕೃತಿಯಲ್ಲ. ಆತ್ಮವಿಶ್ವಾಸ, ಸರಳತೆ, ಪ್ರಕೃತಿ ಪ್ರೀತಿ, ಸ್ವತಂತ್ರ ಮನೋಭಾವ ಇವುಗಳು ಯಾರಲ್ಲಿದ್ದರೂ ಅವರೇ ನಿಜವಾದ ಸೌಂದರ್ಯವಂತರೆಂದು ನಂಬುತ್ತಾರೆ. ಹಾಗಾಗಿ ಸ್ನೇಹಿತರೆ, ಇವು ನಾರ್ವೆಯ ಆಸಕ್ತಿಕರ ಸತ್ಯಗಳು. ನಮ್ಮ ವಿಡಿಯೋ ನಿಮಗೆ ನಚ್ಚಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೋಡಿದ್ದಕ್ಕೆ ಧನ್ಯವಾದಗಳು.